ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 823ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ಇವತ್ತು ನಥಿಂಗ್ ಫೋನ್ 2 ಈ ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ವಿ. ತುಂಬ ಜನ ಈ ಮೊಬೈಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅನ್ಬಾಕ್ಸಿಂಗ್ ಹಾಗೆ ಬಂದ್ಬಿಟ್ಟು ಇನಿಷಿಯಲ್ ಇಂಪ್ರೆಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಾದರೆ ಸಿಗುತ್ತೆ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ನಾರ್ಡ್ C4 ಈ ಒಂದು ಮೊಬೈಲ್ ನ ಏಪ್ರಿಲ್ 1ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಈ ಒಂದು ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ನಿಮಗೆ ಡಿಸೈನ್ ಚೇಂಜ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇವಾಗ ಇನ್ನ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಒನ್ ಪ್ಲಸ್ ಅವರು ಅತಿ ಶೀಘ್ರದಲ್ಲಿ ಒನ್ ಪ್ಲಸ್ ನಾರ್ಡ್ 4 ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಅಲರ್ಟ್ ಸ್ಲೈಡರ್ ಕೂಡ ಇರುತ್ತೆ. ಈ ಮೊಬೈಲ್ ನೋಡೋದಕ್ಕೂ ಕೂಡ ತುಂಬಾ ಸ್ಲಿಮ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಫೋಟೋಸ್ ಕೂಡ ಲೀಕ್ ಆಗಿದೆ. ಫಸ್ಟ್ ಯಾವ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏಪ್ರಿಲ್ 1ನೇ ತಾರೀಕು ಒನ್ ಪ್ಲಸ್ ನಾರ್ಡ್ C4 ಅಂತೂ 100% ಲಾಂಚ್ ಆಗುತ್ತೆ. ಅದ್ ನಿಮಗೆ 20 ರಿಂದ 25 ಸಾವಿರ ರೇಂಜ್ ಅಲ್ಲಿ ಆ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ನಿಮಗೆ ಒನ್ ಪ್ಲಸ್ ನಾರ್ಡ್ 4 ಬೇಕು ಅಂದ್ರೆ ಅದು ನಿಮಗೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 30,000 ರಿಂದ 35,000 ಮಧ್ಯದಲ್ಲಿ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಒನ್ ಪ್ಲಸ್ ಅವರು ಈ ಎಲ್ಲಾ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಈ ತಿಂಗಳು ಎಂಡಿಂಗ್ ಅಷ್ಟೊತ್ತಿಗೆ ಇಲ್ಲ ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಹೊಸ ಐಪ್ಯಾಡ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಸಲ ಲಾಂಚ್ ಮಾಡ್ತಾರೋ ಎಲ್ಲ ಐಪ್ಯಾಡ್ಸ್ ಅಲ್ಲೂ ಕೂಡ ನಿಮಗೆ OLED ಡಿಸ್ಪ್ಲೇ ಇರುತ್ತೆ. ಫಸ್ಟ್ ಟೈಮ್ ಇವರು OLED ಡಿಸ್ಪ್ಲೇ ಯೂಸ್ ಮಾಡ್ತಾ ಇರೋದು. ಚಿಪ್ಸೆಟ್ ಚೇಂಜ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಐಪ್ಯಾಡ್ ಏರ್ ನೀವು ನೋಡಿರ್ತೀರಾ, ತುಂಬಾ ಸಣ್ಣ ಸೈಜ್ ಅಲ್ಲ ಆದ್ರೆ ಸಿಗುತ್ತೆ. ಈ ಸಲ ನಿಮಗೆ ಡಿಸ್ಪ್ಲೇ ಸೈಜು ಕೂಡ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ತುಂಬಾ ನ್ಯೂಸ್ ಆದ್ರೆ ಹೊರಗೆ ಬಂದಿದೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 100% ಈ ತಿಂಗಳಲ್ಲಾದ್ರೂ ಲಾಂಚ್ ಮಾಡ್ತಾರೆ, ಇಲ್ಲಾಂದ್ರೆ ಮುಂದಿನ ತಿಂಗಳಲ್ಲಾದ್ರೂ ಆಪಲ್ ಕಂಪ್ನಿಯವರು ಈ ಒಂದು ಹೊಸ ಐಪ್ಯಾಡ್ಸ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಎಲ್ಲರಿಗೂ ಕೂಡ ಗೊತ್ತಿರೋದೆ. ರಾಮೇಶ್ವರಂ ಕೆಫೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದಾದ್ಮೇಲೆ ಒಂದು ಫೋಟೋನು ಕೂಡ ರಿಲೀಸ್ ಮಾಡಿದ್ರು. ಈ ವ್ಯಕ್ತಿ ನಿಮಗೆಲ್ಲಾದ್ರೂ ಕಾಣಿಸಿದ್ದಾನೆ ಅಂದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು NIA ಅವರು ಆದ್ರೆ ಹೇಳಿದ್ರು. ಇವಾಗ ಫೈನಲಿ NIA ಅವರು ಇವನನ್ನಾದ್ರೆ ಹಿಡಿದಿದ್ದಾರೆ. ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಆದ್ರೆ ಸಿಕ್ಕಿದ್ದಾನೆ. ಹೆಸರು ಬಂದ್ಬಿಟ್ಟು ಶಾಬೀರ್ ಅಂತೇಳಿ. ಇವಾಗ ಅಟ್ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಇನ್ವೆಸ್ಟಿಗೇಷನ್ ಆಗಿದ್ದಾದ್ಮೇಲೆ ನಾವೇ ನಿಮಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಆದ್ರೆ ಹೇಳ್ತಾ ಇದ್ದಾರೆ. ಪೊಲೀಸ್ ಅವರು ಅಫಿಷಿಯಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋವರೆಗೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ಒಂದು ಹೊಸ ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ಈ ಪೇಟೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ವಿಚಿತ್ರವಾಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಅಂಗೈಯಲ್ಲಿ ಒಂದು ಸ್ಟಿಕ್ಕರ್ ತರ ಆದ್ರೆ ಕಾಣಿಸ್ತಾ ಇದಲ್ಲ, ಅದು ಬಂದ್ಬಿಟ್ಟು ಒಂದು ಡಿವೈಸ್ ಅಂತಾನೆ ಹೇಳ್ಬೋದು. ಈ ಒಂದು ಡಿವೈಸ್ ಇಂದ ನಾವು ಮನೆಯಲ್ಲಿ ಏನ್ ಸ್ಮಾರ್ಟ್ ಗ್ಯಾಜೆಟ್ಸ್ ಇರುತ್ತಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಆಪಲ್ ವಿಷನ್ ಪ್ರೋ ನ ಲಾಂಚ್ ಮಾಡಿದ್ರಲ್ಲ, ಆ ಆಪಲ್ ವಿಷನ್ ಪ್ರೋ ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಜಸ್ಟ್ ನಮ್ಮ ಹ್ಯಾಂಡ್ ಗೆಸ್ಟರ್ಸ್ ಇಂದ ನಾವು ಆರಾಮಾಗಿ ಕಂಟ್ರೋಲ್ ಆದ್ರೆ ಮಾಡಬಹುದು. ಅದೇ ರೀತಿ ಇವಾಗ ನಮ್ಮಲ್ಲಿ ಒಂದು ಸ್ಮಾರ್ಟ್ ಟಿವಿ ಇದೆ, ಇಲ್ಲಾಂದ್ರೆ ಸ್ಮಾರ್ಟ್ ಬಲ್ಬ್ ಆಗಿರ್ಬೋದು, AC. ಸೊ ಈ ಒಂದು ಡಿವೈಸಸ್ ನಾವು ಈ ಒಂದು ಡಿವೈಸ್ ಇತ್ತು ಅಂದ್ರೆ ಆರಾಮಾಗಿ ನಾವು ಕಂಟ್ರೋಲ್ ಆದ್ರೆ ಮಾಡಬಹುದು. ಹ್ಯಾಂಡ್ ಗೆಸ್ಟರ್ಸ್ ಇಂದ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ನಿಮಗೆ ಒಂದು ಬಿಲ್ಟ್ ಇನ್ ಸ್ಪೀಕರ್ ಕೂಡ ಇರುತ್ತೆ. ನೀವೇನ್ ವಾಯ್ಸ್ ಕಮೆಂಟ್ ಕೊಡ್ತೀರಲ್ಲ, ವಾಯ್ಸ್ ಕಮೆಂಟ್ ಇಂದನೂ ಕೂಡ ಈ ಒಂದು ಡಿವೈಸಸ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು AC ಆನ್ ಅಂಡ್ ಆಫ್ ಮಾಡೋದು, ಲೈಟ್ ಆನ್ ಅಂಡ್ ಆಫ್ ಮಾಡೋದು, ಸೊ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಇವಾಗ ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ಯಾವಾಗ ಇದನ್ನ ಡೆವಲಪ್ ಮಾಡ್ತಾರೆ, ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪೇಟೆಂಟ್ ಮಾತ್ರ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಡೇವಿನ್, ಈ ಒಂದು ಹೆಸರನ್ನ ನನಗನ್ನಿಸ್ತಂಗೆ ತುಂಬಾ ಜನ ಕೇಳಿರೋದಿಲ್ಲ. ಈ ಒಂದು ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾದ್ಮೇಲೆ ಲಿಟ್ರಲಿ ಮೈಂಡ್ ಬ್ಲಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇಡೀ ಸಾಫ್ಟ್ವೇರ್ ಪ್ರಪಂಚನ ಒಂದ್ಸಲ ಇದು ಶೇಕ್ ಮಾಡಿದೆ. ರೀಸನ್ ಏನು ಅಂದ್ರೆ ಈ ಒಂದು ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ ನಾವು ಏನೇ ಒಂದು ಕೋಡಿಂಗ್ ಬೇಕಂದ್ರೂ ಕೂಡ ಸೆಕೆಂಡ್ಸ್ ಅಲ್ಲಿ ನಮಗೆ ಕೋಡಿಂಗ್ ಮಾಡಿ ಕೊಡುತ್ತೆ. ಇವಾಗ ನೀವು ಯಾವ್ದಾದ್ರು ಒಂದು ಆಪ್ ನ ಕಂಡುಹಿಡಬೇಕು, ಒಂದು ಆಪ್ ನ ಡೆವಲಪ್ ಮಾಡಬೇಕು, ಜಸ್ಟ್ ನೀವು ಪ್ರಾಂಪ್ಟ್ ಕೊಟ್ಟಿದ್ದೀರಾ ಅಂದ್ರೆ ಸಾಕು, ಆ ಒಂದು ಪ್ರಾಂಪ್ಟ್ ಆಧಾರವಾಗಿ ಇಟ್ಕೊಂಡು ನಿಮಗೆ ಕೋಡಿಂಗ್ ಆದ್ರೆ ಕೊಡುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮಗೆ CS ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರೆಲ್ಲರೂ ಕೂಡ ಕೋಡಿಂಗ್ ಆದ್ರೆ ಮಾಡ್ತಾರೆ. ಅವರನ್ನ ಇದು ತುಂಬಾ ಮಟ್ಟಿಗೆ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕೆಂಡ್ಸ್ ಅಲ್ಲಿ ಇದು ಕೋಡಿಂಗ್ ಮಾಡಿ ಕೊಡ್ತಾ ಇದೆ. ನಿಜವಾಗ್ಲೂ ಈ ನ್ಯೂಸ್ ಕೇಳಿದ್ದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ NVIDIA ಕಂಪನಿ CEO ಅವರು ಕೂಡ ಒಂದು ಇಂಟರಾಕ್ಷನ್ ಅಲ್ಲಿ, ಒಂದು ಇಂಟರ್ವ್ಯೂ ಅಲ್ಲಿ ಆದ್ರೆ ಹೇಳಿದ್ರು, ಇನ್ನೊಂದ್ 2-3 ವರ್ಷದಲ್ಲಿ ನಮಗೊಂದು AI ಬರುತ್ತೆ, ಒಂದು ಹೊಸ ಸಾಫ್ಟ್ವೇರ್ ಬರುತ್ತೆ. ಈ ಒಂದು ಸಾಫ್ಟ್ವೇರ್ ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಕಂಪ್ಲೀಟ್ CS ಸ್ಟೂಡೆಂಟ್ಸ್ ನ ಇದು ರಿಪ್ಲೇಸ್ ಮಾಡುತ್ತೆ. ಅಂದ್ರೆ ಇವಾಗ ಯಾರ್ಯಾರೆಲ್ಲ ಕೋಡಿಂಗ್ ಅಭ್ಯಾಸ ಮಾಡ್ತಿರ್ತಾರಲ್ಲ, ಕೋಡಿಂಗ್ ಕಲಿತಾ ಇರ್ತಾರಲ್ಲ, ಅವ್ರನ್ನೆಲ್ಲಾರನ್ನೂ ಕೂಡ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆ ಬಂದ್ಬಿಟ್ಟು ಹೊಸ ಸ್ಕಿಲ್ಸ್ ಮೇಲೆ ನೀವು ಡೆವಲಪ್ ಮಾಡಿ, ಹೊಸ ಸ್ಕಿಲ್ಸ್ ನ ಕಲೀರಿ, ಇವಾಗ ಕೋಡಿಂಗ್ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂತ ದೊಡ್ಡ ಕಂಪನಿ CEO ನೇ ಈ ಒಂದು ಮಾತು ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಎಷ್ಟು ವರ್ಕ್ ನಡೀತಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಸಾಫ್ಟ್ವೇರ್ ಬಗ್ಗೆ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವಾಗ ಫ್ರಾಂಚೈಸಿ
ಫ್ರಾಂಚೈಸಿ ನೇಮ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿನ್ನೆ ರಿಷಬ್ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ಒಂದು ಸಣ್ಣ ವಿಡಿಯೋ ಆದ್ರೆ ರಿಲೀಸ್ ಮಾಡಿದ್ರು. ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ರೆ ನಮಗೆ ಬೆಂಗಳೂರು ಏನಿದಲ್ಲ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಬೆಂಗಳೂರು ಆಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ ಈ ಒಂದು ಸ್ಪೆಲ್ಲಿಂಗ್ ಅಲ್ಲಿ ಒಂದು ಸಣ್ಣ ಚೇಂಜಸ್ ಆದ್ರೆ ನೋಟಿಸ್ ಮಾಡ್ತೀರಾ. ಇವಾಗ ಅಟ್ ಪ್ರೆಸೆಂಟ್ BANGALORE ಇದೆ. ನೆಕ್ಸ್ಟ್ ನಮಗೆ BENGALURU ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಚೇಂಜಸ್ ಮಾಡ್ಬಿಟ್ಟು ಹೆಸರನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಮಾರ್ಚ್ 19ನೇ ತಾರೀಕು ಒಂದು ಈವೆಂಟ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಈವೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ವಾಟ್ಸ್ಆಪ್ ಅಲ್ಲಿ ನಮಗೆ ಚಾಟ್ ಅಲ್ಲಿ ಯಾವ್ದಾದ್ರು ಒಂದು ಮೆಸೇಜ್ ನ ನಾವು ಪಿನ್ ಮಾಡಿ ಇಟ್ಕೋಬಹುದು. ಒಂದು ಮೆಸೇಜ್ ನ ಮಾತ್ರ ಪಿನ್ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಪಿನ್ ಮಾಡೋದಿಕ್ಕಾದ್ರೆ ಬರೋದಿಲ್ಲ. ಅದೇ ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಂಡಿದ್ದೀರಾ ಅಂದ್ರೆ ಎಷ್ಟು ಬೇಕಾದ್ರೂ ಕೂಡ ನೀವು ಪಿನ್ ಆದ್ರೆ ಮಾಡಬಹುದು. ಇವಾಗ ವಾಟ್ಸ್ಆಪ್ ಅವರು ಕೂಡ ಸೇಮ್ ಇದೇ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇನ್ಮೇಲಿಂದ ನಿಮಗೆ ತುಂಬಾ ಮೆಸೇಜಸ್ ನ ಪಿನ್ ಮಾಡ್ಕೊಳ್ಳೋ ರೀತಿ ಒಂದು ಆಪ್ಷನ್ ಆದ್ರೆ ತರ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಫೀಚರ್ ಬೀಟಾದಲ್ಲಿ ಸ್ಪಾಟ್ ಆಗಿದೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಫೀಚರ್ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ X6 Neo ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 6080 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8GB 128GB 15999ಕ್ಕೆ ಲಾಂಚ್ ಮಾಡಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ₹1000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 15,000ಕ್ಕೆ ಸಿಗುತ್ತೆ. 15,000 ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ 15,000 ರೇಂಜ್ ಅಲ್ಲೂ ಕೂಡ ನಿಮಗೆ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಅಡ್ವಾಂಟೇಜಸ್ ಕೂಡ ಇದೆ. ಯಾರಾದ್ರೂ 15,000 ರೇಂಜ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಟ್ರೈ ಮಾಡಬಹುದು. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.